ಪ್ರಮುಖ ಬಂಧುಗಳು, ಅದರಲ್ಲಿ ಮರೆಯಲಾಗದ ಬ್ಲ್ಯಾಕಿ. ಬ್ಲ್ಯಾಕಿಯ ಕೊನೆಯ ದಿನಗಳು. ಬ್ಲ್ಯಾಕಿ 1-2 ವರ್ಷಗಳ ಮರಿಯಾಗಿದ್ದಾಗ ಅದರ ಯೋಗಕ್ಷೇಮದ ಹೊಣೆ ಹೊತ್ತಿದ್ದ ಮಿತ್ರ ಡಾಕ್ಟರ್ ರಂಗನಾಥರಾವ್ ಅವರು ಸಾಕಿದ ಗಂಡು ನಾಯಿಗಳ ಬಗ್ಗೆ ವಹಿಸಬೇಕಾದ ಮುಂಜಾಗ್ರತೆಯ ಬಗ್ಗೆ ಪ್ರಸ್ತಾಪಿಸಿದ್ದರು. ಬೆದೆಗೆ ಬಂದ ಗಂಡು ನಾಯಿ ಹೆಣ್ಣು ನಾಯಿಯನ್ನು ಹುಡುಕುತ್ತದೆ. ಬೀದಿ ಗಂಡು ನಾಯಿಗಳು ಅನುಭವಿಸುವ ಕಷ್ಟ ಅವಾಂತರಗಳ ದೃಶ್ಯ ಎಲ್ಲರಿಗೂ ಪರಿಚಿತ. ಸರಪಳಿಯಿಂದ ಕಟ್ಟಿದ ಸಾಕು ನಾಯಿಗೆ ಬೀದಿ ಅಲೆದು ಸಂಗಾತಿ ಹುಡುಕಿಕೊಳ್ಳುವ ಸ್ವಾತಂತ್ರ್ಯ ಇರುವುದಿಲ್ಲ. ಹಾಗಾಗಿ ಬೆದೆಗೆ ಬಂದ ಸಾಕಿದ ನಾಯಿಗೆ ಎಲ್ಲಿಲ್ಲದ ಸಿಟ್ಟು, ರೋಷ ಇರುತ್ತದೆ. ಆಗ ಸಾಕಿದವರನ್ನೂ ಕಚ್ಚಲು ಹಿಂಜರಿಯುವುದಿಲ್ಲ. ಅದಕ್ಕೆ ಪರಿಹಾರವೆಂದರೆ ಗಂಡು ನಾಯಿಯನ್ನು ನಿರ್ವೀರ್ಯಗೊಳಿಸುವುದು. ಪಶುವೈದ್ಯ ಶಾಲೆಯಲ್ಲಿ ಇದನ್ನು ಮಾಡಿಸಬಹುದು ಎಂದು ಹೇಳಿದ್ದರು. 2-3 ವರ್ಷ ವಯಸ್ಸಿನ ಬ್ಲ್ಯಾಕಿಯ ನಡತೆಯಲ್ಲಿ ಯಾವ ರೀತಿಯ ಸಿಟ್ಟು, ರೋಷದ ವೈಪರೀತ್ಯಗಳು ಕಾಣದಿದ್ದರಿಂದ ಬ್ಲ್ಯಾಕಿಯನ್ನು ನಿರ್ವೀರ್ಯಗೊಳಿಸುವ ಬಗ್ಗೆ ಯೋಚಿಸಲಿಲ್ಲ. ಅಲ್ಲದೆ ನಮ್ಮೆಲ್ಲರ ಪ್ರೀತಿಯ ಬ್ಲ್ಯಾಕಿಗೆ ಆ ರೀತಿ ಮಾಡುವುದು ಕ್ರೂರತನವೆನ್ನಿಸಿತ್ತು. ಬ್ಲ್ಯಾಕಿಗೆ 5 ವರ್ಷವಾಗಿದ್ದಾಗ ಅದರ ನಡತೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಕಂಡಿತು. ಊಟ ತಿಂಡಿಗಳ ಬಗ್ಗೆ ಆಸಕ್ತಿ ಕಡಿಮೆಯಾಗಿ ಮೊದಲಿನಂತೆ ಹಾರಿ ನೆಗೆಯುತ್ತಿರಲಿಲ್ಲ. ಸರಪಳಿ ಬಿಚ್ಚಿದಾಗಲೆಲ್ಲ ಗೇಟಿನ ಮುಂದೆ ಯಾರನ್ನೂ ನಿರೀಕ್ಷಿಸುವಂತೆ ಕುಳಿತಿರುತ್ತಿತ್ತು. ಬ್ಲ್ಯಾಕಿಯ ನಿರಾಸಕ್ತಿಯ ಕಾರಣ ಅದರ ಲೈಂಗಿಕ ತೃಷೆ ಇರಬಹುದೆಂಬ ಅನುಮಾನ ಬಂತು. ತಿರುಗಾಟದಲ್ಲಿ ಆಗೊಮ್ಮೆ ಈಗೊಮ್ಮೆ ಅದರ ಜೊತೆಗಿರುತ್ತಿದ್ದ ನಾಯಿಗಳ ಮೇಲೇರಿ ಲೈಂಗಿಕ ಆಸಕ್ತಿ ತೋರಿಸುತ್ತಿದ್ದ ಬ್ಲ್ಯಾಕಿ ಬೀದಿಯಲ್ಲಿ ಕಂಡ ಹೆಣ್ಣು ನಾಯಿಗಳ ಹಿಂದೆ ಓಡಿ ಹೋಗುತ್ತಿರಲಿಲ್ಲ. ಹಾಗಾಗಿ ಬ್ಲ್ಯಾಕಿಯ ಲೈಂಗಿಕ ಬೇಕು ಬೇಡಗಳ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. ಈಗ ಅದಕ್ಕೆ ಹೆಣ್ಣು ಸಂಗಾತಿ ಬೇಕಾಗಿರಬಹುದೆಂದು ಮಿತ್ರ ರಂಗನಾಥರಾವ್ ಹೇಳಿದರು. ಬೀದಿಯಲ್ಲಿನ ಯಾವುದೋ ಹೆಣ್ಣು ನಾಯಿಯ ಜೊತೆಗೆ ಬ್ಲ್ಯಾಕಿಯನ್ನು ಬಿಡುವುದು ಸರಿಯಲ್ಲವೆನಿಸಿತು. ಹಾಗಾಗಿ ಸಾಕಿದ ಹೆಣ್ಣು ನಾಯಿಯನ್ನು ಹುಡುಕುವ ಶ್ವಾನವಧು ಅನ್ವೇಷಣೆ ಅನಿವಾರ್ಯವಾಯಿತು. ಆದರೆ ಇಲ್ಲಿ ನನಗಿದ್ದ ದೊಡ್ಡ ತೊಂದರೆ ಬ್ಲ್ಯಾಕಿಯ ಎತ್ತರ. ಕುಳ್ಳು ಜಾತಿಯ ಬ್ಲ್ಯಾಕಿಗೆ ಅನುರೂಪಳಾದ ಕುಳ್ಳು ಹೆಣ್ಣು ನಾಯಿಯನ್ನು ಪತ್ತೆ ಹಚ್ಚುವುದು ಹೆಚ್ಚಿನ ಸಮಸ್ಯೆಯಾಗಿ ಕಂಡಿತು. ಯಾವುದೇ ಸಮಸ್ಯೆಗೂ ಪರಿಹಾರ ಇರುತ್ತದೆಂಬುದನ್ನು ನಂಬುವವರಲ್ಲಿ ನಾನೂ ಒಬ್ಬ. ಮುಖ್ಯವಾಗಿ ಇರಬೇಕಾದದ್ದು ಪರಿಹಾರ ಹುಡುಕುವ ಮನೋಧರ್ಮ ಮತ್ತು ವ್ಯವಧಾನ. ಬ್ಲ್ಯಾಕಿಯ ವಧು ಅನ್ವೇಷಣೆಯ ಸಮಸ್ಯೆ ಬ್ಲ್ಯಾಕಿಯಿಂದಾಗಿಯೇ ಪರಿಹಾರವಾದದ್ದು ಇಲ್ಲಿನ ವಿಶೇಷ. ಬೆಳಿಗ್ಗೆ ಸಾಯಂಕಾಲದ ತಿರುಗಾಟದಲ್ಲಿ ಬ್ಲ್ಯಾಕಿಯಿಂದ ಒದಗುತ್ತಿದ್ದ ಅನೇಕ ಹಿಂಸೆಗಳಲ್ಲಿ ಪ್ರಮುಖವಾದದ್ದು ಬ್ಲ್ಯಾಕಿಯ ಕಟ್ಟೆ ಪಂಚಾಯಿತಿ. ಯಾವುದೇ ಮನೆಯ ಮುಚ್ಚಿದ ಗೇಟಿನ ಹಿಂದೆ ನಾಯಿ ಕಂಡರೆ ಸಾಕು, ಬ್ಲ್ಯಾಕಿಗೆ ಇಲ್ಲದ ಆವೇಶ ಬರುತ್ತಿತ್ತು. ಪರರ ಮನೆಯ ಆ ನಾಯಿ ಬ್ಲ್ಯಾಕಿಯನ್ನು ಕಂಡು ಬೊಗಳಿದರೆ ಬ್ಲ್ಯಾಕಿ ರೋಷದಿಂದ ಸರಪಳಿಯನ್ನು ಜಗ್ಗಿ ಗೇಟಿನತ್ತ ಧಾವಿಸುತ್ತಿತ್ತು. ಗೇಟಿನ ಒಳಗಿನ ರಕ್ಷೆ ಇದ್ದು ಸ್ವತಂತ್ರವಾಗಿ ನೆಗೆದಾಡುತ್ತಿದ್ದ ಆ ನಾಯಿಯ ಆರ್ಭಟ ತಾರಕಕ್ಕೆ ಮುಟ್ಟುತ್ತಿತ್ತು. ಆದ್ದರಿಂದ ಗಾಬರಿಯಾದ ಮನೆಯವರು ಹೊರಬಂದಾಗ ನನ್ನ ಪರಿಸ್ಥಿತಿ ಶೋಚನೀಯ. ಸಾಕಿದ ನಾಯಿಯನ್ನು ದಾರಿಯಲ್ಲಿ ನೇರವಾಗಿ ನಡೆಸಲಾಗದೆ ಕಂಡವರ ಮನೆಯ ಮುಂದೆ ನಿಂತಿದ್ದರಿಂದಾದ ನಾಯಿಗಳ ಗಲಭೆಗೆ ನಾನೇ ಹೊಣೆ ಎನ್ನುವಂತಿದ್ದ ಆ ಮನೆಯವರ ದೂಷಣೆಯ ನೋಟಕ್ಕೆ ನಾನು ತಲೆ ತಗ್ಗಿಸುವಂತಾಗುತ್ತಿತ್ತು. ಮೊಂಡು ಹಿಡಿದು ಗೇಟಿನ ಬಳಿ ನಿಂತ ಬ್ಲ್ಯಾಕಿಯನ್ನು ಶಪಿಸುತ್ತಾ ಎಳೆದುಕೊಂಡು ಮುಂದೆ ಹೋಗುತ್ತಿದ್ದೆ. ಇದಕ್ಕೆ ವಿರುದ್ಧವಾಗಿ ಗೇಟಿನ ಒಳಗಿದ್ದ ನಾಯಿ ಬ್ಲ್ಯಾಕಿಯಂತೆ ಸ್ನೇಹಶೀಲ ನಾಯಿಯಾಗಿದ್ದರೆ ಬೇರೊಂದು ರೀತಿಯ ದೈಹಿಕ ಹಿಂಸೆ ಅನುಭವಿಸಬೇಕಾಗುತ್ತಿತ್ತು. ಬ್ಲ್ಯಾಕಿ ಮತ್ತು ಆ ಪರಕೀಯ ನಾಯಿ ಬಹಳ ದಿನಗಳು ದೂರವಿದ್ದು ಭೇಟಿಯಾದ ಆತ್ಮೀಯ ಮಿತ್ರರು ಸಂಧಿಸಿದಂತೆ ವರ್ತಿಸುತ್ತಿದ್ದವು. ಮುಚ್ಚಿದ ಗೇಟಿನ ತಡೆ ಇಲ್ಲದಿದ್ದರೆ ಒಂದನ್ನೊಂದು ಅಪ್ಪಿಕೊಂಡು ಮುದ್ದಾಡುತ್ತಿದ್ದವೆಂದು ನನ್ನ ನಂಬಿಕೆ. ಗೇಟಿನ ಅತ್ತ ಕಡೆ ಕುಳಿತ ನಾಯಿಯೊಂದಿಗೆ ಇತ್ತ ಕಡೆ ಕುಳಿತ ಬ್ಲ್ಯಾಕಿಯ ಕುಶಲೋಪರಿ ಸಂಭಾಷಣೆ ಮುಕ್ತಾಯವೇ ಆಗುವುದಿಲ್ಲವೆನಿಸುತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನಾಯಿ ಒಡೆಯರ ದೋಷಣೆ ಇರುತ್ತಿರಲಿಲ್ಲವಾಗಿಯೂ ನಾನು ಸಹ ನೆಮ್ಮದಿಯಿಂದ 4-6 ನಿಮಿಷ ನಿಂತು ಸುಧಾರಿಸಿಕೊಳ್ಳುತ್ತಿದ್ದೆ. ಶ್ವಾನಗಳ ಕುಶಲ ಸಂಭಾಷಣೆ ಒಂದೇ ಕಡೆ ಕುಳಿತು ನಡೆಯುತ್ತಿರಲಿಲ್ಲವಾಗಿ ಗೇಟಿನ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಬ್ಲ್ಯಾಕಿ ಎಳೆದುಕೊಂಡು ಹೋದಂತೆಲ್ಲ ನಾನು ಪರರ ಮನೆಯ ಗೇಟಿನ ಮುಂದೆ ಟಳಾಯಿಸುವುದು ಅನಿವಾರ್ಯವಾಗುತ್ತಿತ್ತು. ಅಂತಹ ಸನ್ನಿವೇಶದಲ್ಲಿ ನಾಯಿಯ ಒಡೆಯರು ಹೊರಗಿದ್ದರೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಿ ಹರ್ಷದಾಯಕವಾಗುತ್ತಿತ್ತು. ಸ್ನೇಹದಿಂದ ವರ್ತಿಸುವ ನಾಯಿಗಳ ಒಡೆಯರು ಸ್ನೇಹಪರರಾಗಿರುತ್ತಾರೆಂಬುದು ನನ್ನ ಅನುಭವ. ಗೇಟಿನ ಹೊರಗೆ ಕುಳಿತ ಬ್ಲ್ಯಾಕಿಯೊಂದಿಗೆ
ನಮ್ಮ ನಾಯಿ ಸರಸ ಸಂಭಾಷಣೆಯಲ್ಲಿರುವುದನ್ನು ನೋಡಿದ ಮನೆಯವರು ಹರ್ಷಿತರಾಗಿ ನನ್ನೊಂದಿಗೂ ಒಂದೆರಡು ಮಾತುಗಳನ್ನಾಡಿ ಬ್ಲ್ಯಾಕಿಯ ಕುಲಗೋತ್ರಗಳನ್ನು ವಿಚಾರಿಸುವ ಸೌಜನ್ಯ ತೋರಿಸುತ್ತಿದ್ದರು. ಅಂತಹ ಒಂದು ಪರಿಚಯದಿಂದಾಗಿ ಬ್ಲ್ಯಾಕಿಯ ವಧುವಿನ ಅನ್ವೇಷಣೆಯ ಹಾದಿ ಸುಗಮವಾಗಿ ಸಾಗಿ ಸುಖಾಂತ್ಯವಾಗಿತ್ತು. ನಮ್ಮ ಮನೆಯಿಂದ 2 ಅಡ್ಡ ರಸ್ತೆಗಳ ಆಚೆಗಿದ್ದ ಮನೆಯಲ್ಲಿದ್ದ ಕಪ್ಪು ಮಿಶ್ರಿತ ಕಂದು ಬಣ್ಣದ ಕುಳ್ಳು ಸ್ನೇಹಮಯಿ ಹೆಣ್ಣು ನಾಯಿ ರೂಬಿ. ರೂಬಿಯ ಒಡೆಯರ ಪರಿಚಯವಾದದ್ದು ಬ್ಲ್ಯಾಕಿಯೊಡಗಿನ ಒಂದು ಬೆಳಗಿನ ತಿರುಗಾಟದಲ್ಲಿ ಮತ್ತು ಕಂಡ ನಾಯಿಗಳೊಡನೆ ಸರಸ ಸಲಾಪಕ್ಕೆ ನಿಲ್ಲುತ್ತಿದ್ದ ಬ್ಲ್ಯಾಕಿಯ ನಿರ್ಬಿಡೆತನದಿಂದಾಗಿ ಬ್ಲ್ಯಾಕಿಗೆ ಸಂಗಾತಿಯನ್ನು ಹುಡುಕುವುದರಲ್ಲಿ ನನಗಿದ್ದ ಸಮಸ್ಯೆ ರೂಬಿಯ ಒಡೆಯರಿಗೂ ಇದ್ದದ್ದು. ನಮ್ಮಿಬ್ಬರ ಅದೃಷ್ಟ ಬ್ಲ್ಯಾಕಿ ರೂಬಿಯ ಪರಸ್ಪರ ಆಕರ್ಷಣೆ ನಮಗೆ ವರದಾನವಾಯಿತು. ರೂಬಿಯ ಒಡೆಯರ ಸಲಹೆಯಂತೆ ರೂಬಿಯನ್ನು ಒಂದು ಭಾನುವಾರ ಬೆಳಗ್ಗೆ ನಮ್ಮ ಮನೆಯ ಕಾಂಪೌಂಡಿನಲ್ಲಿ ಬಿಡುವುದೆಂದು ತೀರ್ಮಾನಿಸಿದೆವು. ಬ್ಲ್ಯಾಕಿ ರೂಬಿಯರ ಸಮಾಗಮದಿಂದ ಜನಿಸುವ ಮರಿಗಳಲ್ಲಿ ಒಂದನ್ನು ನಮಗೂ ಕೊಡುವುದಾಗಿ ರೂಬಿಯ ಯಜಮಾನರು ಹೇಳಿದರು. ಆ ಮಾತು ನನಗೆ ಬೇರೊಂದು ರೀತಿಯ ಅನಾಚಿತ ಅನುಗ್ರಹವಾಗಿತ್ತು. ಆ ವೇಳೆಗೆ 5 ವರ್ಷ ವಯಸ್ಸಾಗಿದ್ದ ಬ್ಲ್ಯಾಕಿ ಹೆಚ್ಚೆಂದರೆ ಇನ್ನೂ 5-6 ವರ್ಷ ಬದುಕಿರುತ್ತದೆ. ರೂಬಿಯೊಂದಿಗೆ ಅದು ಕೂಡಿದರೆ ಅದರ ಸಂತಾನದ ಮರಿ ನಮ್ಮಲ್ಲಿದ್ದರೆ ಬ್ಲ್ಯಾಕಿಯ ಪೀಳಿಗೆ ನಮ್ಮಲ್ಲಿ ಮುಂದುವರಿಯುತ್ತದೆ ಎಂದೆಲ್ಲ ಯೋಚನೆಗಳು ಬಂದವು. ಭವಿಷ್ಯದ ಹಗಲು ಕನಸಿನ ಲೋಕದಿಂದ ಎಚ್ಚರಿಸಿ ಪ್ರಸ್ತುತ ಲೋಕಕ್ಕೆ ತಂದದ್ದು ಸರಪಳಿಯನ್ನು ಎಳೆದು ಮುನ್ನುಗ್ಗುತ್ತಿದ್ದ ಬ್ಲ್ಯಾಕಿ. ಸದ್ಯಕ್ಕೆ ಬ್ಲ್ಯಾಕಿಯ ಲೈಂಗಿಕ ಅಗತ್ಯಕ್ಕೆ ರೂಬಿ ಒದಗಿ ನನ್ನ ಸಮಸ್ಯೆ ಬಗೆಹರಿದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. ಬ್ಲ್ಯಾಕಿ ರೂಬಿಯರ ಶೋಭನಕ್ಕೆ ನಿರ್ಧರಿಸಿದ್ದ ಶುಭ ಭಾನುವಾರ ನಮಗೆ ಅತ್ಯಂತ ಆಶಾದಾಯಕವಾಗಿತ್ತು. ಹಿಂದಿನ ದಿನ ಶನಿವಾರ ಬ್ಲ್ಯಾಕಿಗೆ ಸ್ನಾನ ಮಾಡಿಸಿ ಅದರ ಮುಖದ ಮತ್ತು ಮೈಮೇಲಿನ ಜೂಲು ಕೂದಲುಗಳನ್ನು ಓರ್ಣವಾಗಿ ಕತ್ತರಿಸಿದ್ದೆ. ಬ್ಲ್ಯಾಕಿಯ ಬೆಳಗಿನ ತಿರುಗಾಟವನ್ನು ಆ ದಿನ ಮೊಟಕುಗೊಳಿಸಿ ಬ್ಲ್ಯಾಕಿಯ ಸರಪಳಿ ಬಿಚ್ಚಿ ಕಾಂಪೌಂಡಿನಲ್ಲಿ ತಿರುಗಾಡಲು ಬಿಟ್ಟಿದ್ದೆವು. ನನ್ನ ಮನೆಗೆ ಬಂದ ರೂಬಿಯನ್ನು ಕಂಡ ಬ್ಲ್ಯಾಕಿಗೆ ಉಲ್ಲಾಸವೋ ಉಲ್ಲಾಸ. ಏನನ್ನೋ ಸಾಧಿಸಿದಂತೆ ರೂಬಿಯ ಸುತ್ತ ನೆಗೆದು ಹೆಣ್ಣು ನಾಯಿಯ ಮೈಯನ್ನೆಲ್ಲ ಮೂಸಿ ನೋಡಿ ಸಂಭ್ರಮಪಟ್ಟಿತು. ನಾಯಿಗಳು ಒಂದರ ಮೈಯೊಂದನ್ನು ಮಸೆಯುತ್ತಾ ಜೊತೆಯಾಗಿ ಮನೆ ಹಿಂದಿನ ತೆಂಗಿನ ಮರಗಳತ್ತ ಹೋದದ್ದು ಬ್ಲ್ಯಾಕಿ ರೂಬಿಯರ ಮಿಲನದ ಮೊದಲ ಹೆಜ್ಜೆಯಂತೆ ಕಂಡಿತು. ಆದರೆ ಗಂಟೆಗಳಾದರೂ ಬ್ಲ್ಯಾಕಿ ರೂಬಿಯರ ಕೂಟ ಜರುಗಲಿಲ್ಲ. ಬ್ಲ್ಯಾಕಿ ಕುಯ್ ಕುಯ್ ಎಂಬ ಪ್ರೇಮಾಲಾಪದಿಂದ ರೂಬಿಯ ಬೆನ್ನ ಮೇಲೆ ಮುಂಗಾಲುಗಳನ್ನಿಟ್ಟು ಹಿಂದಿನಿಂದ ಸಮಾಗಮಕ್ಕೆ ಅಣಿಯಾಗುತ್ತಿದ್ದ ರೂಬಿ ನುಣಿಚಿಕೊಂಡು ಮುಂದೆ ಓಡುತ್ತಿತ್ತು. ರೂಬಿಯನ್ನು ಬೆಂಬಿಡದೆ ಹಿಂಬಾಲಿಸುತ್ತಿದ್ದ ಉದ್ರೇಕಿತ ಬ್ಲ್ಯಾಕಿ ರೂಬಿಯ ಅಕ್ಕಪಕ್ಕಗಳಿಂದಲೂ ಏರಲು ಪ್ರಯತ್ನಿಸಿ ಸೋತು ಕೆಳಗೆ ಜಾರುತ್ತಿತ್ತು. ಅಂದಿನವರೆಗೂ ಗಂಡು ನಾಯಿ ಆಕ್ರಮಣಕ್ಕೆ ಗುರಿಯಾಗದಿದ್ದ ರೂಬಿಗೂ ಗಾಬರಿಯಾಗಿ ಒಂದು ಕಡೆ ನಿಲ್ಲದೆ ಓಡುತ್ತಿತ್ತು. ಬ್ಲ್ಯಾಕಿಯ 10 ಪ್ರಯತ್ನಗಳಿಂದ ರೂಬಿಯ ಬೆನ್ನು ಬ್ಲ್ಯಾಕಿಯ ಜೊಲ್ಲಿನಿಂದ ತೊಯ್ದದ್ದೇ ಲಾಭ. ಕಡೆಯಲ್ಲಿ ಬ್ಲ್ಯಾಕಿ ಏದುಸಿರು ಬಿಡುತ್ತಾ ಪ್ರತಿಕೂಲದ ಪರಿಸ್ಥಿತಿಗೆ ಪರಿಹಾರ ಕಾಣದೆ ನಾಲೆಗೆ ಹೊರಚಾಚಿ ಸುಸ್ತಾಗಿ ಕುಳಿತಿತು. ಲೈಂಗಿಕ ವಿಷಯದಲ್ಲಿ ಎರಡೂ ನಾಯಿಗಳಿಗಿದ್ದ ಅನುಭವದಿಂದಾಗಿಯೋ ಇಲ್ಲ ಯಾವುದಾದರೊಂದಕ್ಕೆ ಅಥವಾ ಎರಡಕ್ಕೂ ಇದ್ದಿರಬಹುದಾದ ದೈಹಿಕ ತೊಂದರೆಯಿಂದಾಗಿಯೋ ನಾಯಿಗಳ ಸಮಾಗಮ ವಿಫಲವಾಯಿತು. ಇದರ ತಕ್ಷಣದ ಫಲಿತಾಂಶ ನಮ್ಮ ಮುಂದಿನ ಸಂತಸದ ನಿರೀಕ್ಷಣೆಗಳಿಗೆ ಪೂರ್ಣ ವಿರಾಮ ಬಿದ್ದಿತ್ತು. ಬ್ಲ್ಯಾಕಿಯಿಂದಾಗಿ ರೂಬಿ ಗರ್ಭ ಧರಿಸುವುದು, ರೂಬಿ ಮರಿಗಳನ್ನು ಹಾಕುವುದು, ಆ ಮರಿಗಳಲ್ಲಿ ಒಂದು ನಮ್ಮಲ್ಲಿಗೆ ಬಂದು ಬ್ಲ್ಯಾಕಿಯ ಪೀಳಿಗೆ ನಮ್ಮ ಮನೆಯಲ್ಲಿ ಮುಂದುವರಿಯುವುದು ಇತ್ಯಾದಿಗಳು ಕನಸಿನ ಮಾತಾಯಿತು. ಯಾವುದೂ ಆಗಬಾರದೆಂದು ಅಂಜಿ ಅದರ ಬಗ್ಗೆ ಸಾಧ್ಯವಾದಷ್ಟೂ ಮುಂಜಾಗ್ರತೆ ವಹಿಸಿದಾಗ್ಯೂ ನಾವು ಹೆದರಿದ ಸಂಗತಿ ನಡೆಯುವುದು ಒಂದು ರೀತಿಯಲ್ಲಿ ಮರ್ಫಿ ನಿಯಮ. ಹಣೆಬರಹವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ, ಅನುಭವಿಸಿಯೇ ತೀರಬೇಕು ಎನ್ನುವುದು ನಾವು ಹೇಳುವ ಮರ್ಫಿಯ ನಿಯಮ. ಹಲವು ಬಾರಿ ಚರ್ಚಿಸಿ ಆನಂದಿಸಿದ್ದ ಆ ನಿಯಮದ ಸಾಕ್ಷಾತ್ಕಾರವನ್ನು ಸ್ವತಃ ಅನುಭವಿಸಿದಾಗಿನ ಸಂಕಟ ಭಗವಂತನಿಗೆ ಪ್ರೀತಿ. ಈ ಅನುಭವ ದೊರೆತದ್ದು ಎಲ್ಲರ ಮೆಚ್ಚುಗೆಯ ಬ್ಲ್ಯಾಕಿಯಿಂದಾಗಿ. ಮಿಚ್ಚಿಯ ದಿನಗಳಲ್ಲಿ ನಾವಿದ್ದ ಹಳೆ ಮನೆಯಲ್ಲಿ ಶ್ವಾನ ಸಂರಕ್ಷಣೆಯ ನ್ಯೂನತೆಗಳನ್ನು ಹೊಸ ಮನೆಯಲ್ಲಿ ಸಂಪೂರ್ಣವಾಗಿ ಹೋಗಲಾಡಿಸಿದ್ದೆನೆಂಬ ಪೂರ್ಣ ನಂಬಿಕೆಯಲ್ಲಿ ನಿರಾತಂಕವಾಗಿದ್ದ ಸುಖದ ವಾತಾವರಣ ಒಂದು ಬೆಳಗ್ಗೆ ಕೊನೆಗೊಂಡಿತು. ನಾವು ಸಾಕಿದ ನಾಯಿಯನ್ನು ಅನ್ಯರು ಅಪಹರಿಸುವುದಾಗಲಿ ಇಲ್ಲವೇ ನಾಯಿಯೇ ಸ್ವಇಚ್ಛೆಯಿಂದ ಮನೆ ತೊರೆಯುವುದಕ್ಕಾಗಲಿ ಆಸ್ಪದವಿಲ್ಲದಂತೆ ಭದ್ರವಾದ ಕಾಂಪೌಂಡಿಗೆ ಮಜಬೂತಾದ ಗೇಟು, ನಾಯಿಯ ವಾಸಕ್ಕೆ ಪುಟ್ಟ ಚಂದದ ಮನೆ, ನಾಯಿಗೆ
ಹೊತ್ತು ಹೊತ್ತಿಗೆ ಹಾಲು, ಬ್ರೆಡ್ಡು, ರಸ್ಕು, ಬಿಸ್ಕತ್ತುಗಳ ಆಹಾರ, ಆಗಿಂದಾಗೆ ಫ್ಯಾಕ್ಟರಿ ತಯಾರಿಕೆಯ ಉತ್ಕೃಷ್ಟ ನಾಯಿ ಬಿಸ್ಕತ್ತು ಇತ್ಯಾದಿಗಳನ್ನು ದೂರೀಕರಿಸಿ ಬ್ಲ್ಯಾಕಿ ನಾಯಿ ಕಾಣೆಯಾದಾಗ ಹಣೆಬರಹದ ನಿಯಮ ಮನಸ್ಸಿನಲ್ಲಿ ಹಾದುಹೋಯಿತು. ಬ್ಲ್ಯಾಕಿಯೊಂದಿಗಿನ ನಮ್ಮ ದಿನ ಪ್ರಾರಂಭವಾಗುತ್ತಿದ್ದುದು ಬೆಳಗಿನ ವಾಯುವಿಹಾರದಿಂದ. ಆ ತಿರುಗಾಟ ಒಂದು ಬೆಳಗ್ಗೆ ನನ್ನ ಪಾಲಿಗೆ ಬಂದಿತ್ತು. ಬ್ಲ್ಯಾಕಿಯನ್ನು ಬೆಳಗ್ಗೆ ಹೊರಕ್ಕೆ ಕರೆದೊಯ್ಯುವ ಕೆಲಸ ತಂದೆಯವರದ್ದು. ಆ ಕೆಲಸ ತಿಂಗಳಿನಲ್ಲಿ ಒಂದು ದಿನ ನನ್ನ ಪಾಲಿಗೆ ಬರುತ್ತಿತ್ತು. ಅದು ಹಗಲು ರಾತ್ರಿಯಷ್ಟೇ ನಿಖರವಾದ ತಂದೆಯವರ ಆಯುಷ್ಕರ್ಮದ ದಿನ. ಬೆಳಗಿನ ತಿರುಗಾಟ ಮುಗಿಸಿ ಮನೆಗೆ ಬರುವ ಮೊದಲು ತಲೆಕ್ಷೌರವನ್ನು ಮಾಡಿಸಿಕೊಂಡು ಬರುವುದು ತಂದೆಯವರ ಪದ್ಧತಿ. ಮಾರನೆಯ ದಿನ ಬೆಳಿಗ್ಗೆ ನಾಯಿ ತಿರುಗಾಟದ ಬಗ್ಗೆ ಹಿಂದಿನ ರಾತ್ರಿಯೇ ನನಗೆ ಹೇಳಿ, ಬೆಳಗ್ಗೆ ಅವರು ತಿರುಗಾಟಕ್ಕೆ ಹೋಗುವ ಮೊದಲು ಇನ್ನೂ ಮಲಗಿರುತ್ತಿದ್ದ ನನ್ನನ್ನು ಎಬ್ಬಿಸಿ ನಾನು ತಿರುಗಾಟಕ್ಕೆ ಹೊರಡಲು ಅಣಿಯಾಗುವುದನ್ನು ದೃಢಪಡಿಸಿಕೊಂಡ ನಂತರವೇ ತಂದೆಯವರು ನಿಶ್ಚಿಂತೆಯಿಂದ ಹೊರಡುತ್ತಿದ್ದರು. ಅಲ್ಲಿಯವರೆಗಿನ ಘಟನೆಗಳು ಆ ಕರಾಳ ದಿನವೂ ಚಾಚು ತಪ್ಪದಂತೆ ನಡೆದಿದ್ದವು. ನಾಯಿಯೊಂದಿಗಿನ ಬೆಳಗಿನ ತಿರುಗಾಟಕ್ಕೆ ಅಗತ್ಯವಾದ ಬೆತ್ತದ ಕೋಲನ್ನು ಹಿಡಿದು ನಾನು ಬ್ಲ್ಯಾಕಿಯ ಮನೆ ಮುಂದೆ ನಿಂತರೆ ಕಂಡದ್ದು ಬ್ಲ್ಯಾಕಿ ಇಲ್ಲದ ಬಿಕೋ ಎನ್ನುತ್ತಿದ್ದ ಖಾಲಿ ಮನೆ. ಆ ಕ್ಷಣದಲ್ಲಿ ನಾನು ಅನುಭವಿಸಿದ ಆತಂಕ, ಸಂಕಟ ಈಗಲೂ ನೆನಪಿನಲ್ಲಿ ಉಳಿದಿದೆ. ಹಿಂದೆ ಮಿಚ್ಚಿ ನಾಪತ್ತೆಯಾಗಿದ್ದಾಗ ನಾಯಿಯ ಕೊರಳ ಪಟ್ಟಿ ಮತ್ತು ಕಟ್ಟಿದ್ದ ಸರಪಳಿ ಹಿಂದೆ ಉಳಿದಿದ್ದವು. ಈಗ ಬ್ಲ್ಯಾಕಿ ಕೊರಳಪಟ್ಟಿ ಮತ್ತು ಸರಪಳಿಯೊಂದಿಗೆ ಕಾಣೆಯಾಗಿತ್ತು. ಬ್ಲ್ಯಾಕಿಯ ತಿರುಗಾಟದ ಕೆಲಸವನ್ನು ನನಗೆ ವಹಿಸಿದ್ದನ್ನು ಮರೆತು ತಂದೆಯವರೇ ಬ್ಲ್ಯಾಕಿಯನ್ನು ಕರೆದೊಯ್ದಿರಬಹುದೆಂಬ ಸಣ್ಣ ಆಶಯ ಕುಡಿ ಹುಟ್ಟಿತ್ತು. ಅದನ್ನೇ ಹಿಡಿದು ತಂದೆಯವರು ಸಾಮಾನ್ಯವಾಗಿ ಹೋಗುತ್ತಿದ್ದ ತಿರುಗಾಟದ ಹಾದಿಯಲ್ಲಿ ಬೇಗನೆ ನಡೆದೆ. ದೂರದಲ್ಲಿ ಹೋಗುತ್ತಿದ್ದ ತಂದೆಯವರ ಬಿಡಿಬೀಸು ನಡಿಗೆ ಬ್ಲ್ಯಾಕಿ ಅವರೊಂದಿಗಿಲ್ಲದದ್ದನ್ನು ತಿಳಿಸಿ ನನ್ನ ಆತಂಕವನ್ನು ಹೆಚ್ಚಿಸಿತು. ತಂದೆಯವರನ್ನು ಅವರ ಪಾಡಿಗೆ ಹಾಯಾಗಿ ಹೋಗಲು ಬಿಟ್ಟು ಮನೆಗೆ ಹಿಂತಿರುಗಿ ಅಕ್ಕಪಕ್ಕದವರನ್ನು ವಿಚಾರಿಸಿದೆ. ನಮ್ಮ ಮನೆಯ ಬಲಕ್ಕೆ ಎರಡನೇ ಮನೆಯಲ್ಲಿದ್ದವರಿಂದ ಬ್ಲ್ಯಾಕಿಯ ಬಗ್ಗೆ ಸುದ್ದಿ ಸಿಕ್ಕಿತು. ಬೆಳಗ್ಗೆ ಬೇಗನೆ ತಿರುಗಾಟಕ್ಕೆ ಹೊರಟಿದ್ದ ಅವರಿಗೆ ಸ್ವಲ್ಪ ಮುಂದೆ ಹೋಗುತ್ತಿದ್ದ ವ್ಯಕ್ತಿಯೊಬ್ಬನ ಜೊತೆ ಬ್ಲ್ಯಾಕಿ ಹೋಗುತ್ತಿದ್ದುದನ್ನು ಕಂಡಿತ್ತು. ಬ್ಲ್ಯಾಕಿಯೊಂದಿಗಿದ್ದ ವ್ಯಕ್ತಿ ನಾನೇ ಇರಬಹುದೆಂದು ಅವರು ಊಹಿಸಿದ್ದರಂತೆ. ಅವರಿಗೆ ಬ್ಲ್ಯಾಕಿ ಕಾಣೆಯಾಗಿರುವುದನ್ನು ತಿಳಿಸಿದೆ. ಕಾಣೆಯಾಗಿದ್ದ ಬ್ಲ್ಯಾಕಿ ಕಳುವಾಗಿರುವುದು ದೃಢವಾಯಿತು. ಬ್ಲ್ಯಾಕಿಯೊಂದಿಗಿದ್ದ ವ್ಯಕ್ತಿ ನಾನೇ ಇರಬಹುದೆಂದು ಅವರು ಊಹಿಸಿದ್ದರಂತೆ. ಅವರಿಗೆ ಬ್ಲ್ಯಾಕಿ ಕಾಣೆಯಾಗಿರುವುದನ್ನು ತಿಳಿಸಿದೆ. ಕಾಣೆಯಾಗಿದ್ದ ಬ್ಲ್ಯಾಕಿ ಕಳುವಾಗಿರುವುದು ದೃಢವಾಯಿತು. ತಂದೆಯವರು ತಿರುಗಾಟಕ್ಕೆ ಒಬ್ಬರೇ ಹೋದ ನಂತರ ದೂರದಲ್ಲಿ ಅದಕ್ಕಾಗಿಯೇ ಕಾಯುತ್ತಿದ್ದ ವ್ಯಕ್ತಿ ಬ್ಲ್ಯಾಕಿಯನ್ನು ಸುಲಭವಾಗಿ ಅಪಹರಿಸಿದ್ದ. ಸ್ವಲ್ಪವೂ ತಕರಾರಿಲ್ಲದೆ ಬ್ಲ್ಯಾಕಿ ಹೋಗಿದ್ದರಿಂದ ಆ ವ್ಯಕ್ತಿ ಬ್ಲ್ಯಾಕಿಗೂ ನಮಗೂ ಪರಿಚಿತನಿರಬೇಕೆಂದು ಬ್ಲ್ಯಾಕಿ ಕಾಣೆಯಾದ ವಿಷಯ ಕೇಳಿಸಿಕೊಂಡವರೆಲ್ಲ ಹೇಳಿದರು. ಹಾಗೆ ಹೇಳಿದವರು ಪರಿಚಿತರೇ. ತರಕಾರಿ, ಹಣ್ಣು ಹಂಪಲು ಮಾರಲು ಬರುವವರಿಂದ ಬ್ಲ್ಯಾಕಿ ಕಳುವಾಗಿರಬಹುದೆಂಬ 4 ಜನರ ತೀರ್ಮಾನದಿಂದ ನಮ್ಮ ದುಃಖವೇನೂ ಕಡಿಮೆಯಾಗಲಿಲ್ಲ. ಹೋಗಲಿ ಬಿಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಋಣವೋ ಅಷ್ಟು ಮಾತ್ರ ದಕ್ಕುತ್ತದೆ ಎಂಬ ಸಮಾಧಾನದ ಮಾತು ಸಹ ಮರ್ಫಿ ನಿಯಮದಷ್ಟೇ ಅರ್ಥವತ್ತಾಗಿತ್ತು. 4 ವರ್ಷ ಮನೆಯಲ್ಲಿದ್ದ ಸಾಕುನಾಯಿ ಖಂಡಿತ ಹಿಂದಿರುಗಿ ಬರುತ್ತದೆಂಬ ಕೆಲವರ ಸಾಂತ್ವನದ ಮಾತುಗಳು ನಮಗೆ ಆಶಾಭಾವನೆ ಮೂಡಿಸಿದವು. ಬ್ಲ್ಯಾಕಿ ಹಿಂದಿರುಗಿ ಬರುತ್ತದೆಂಬ ನಿರೀಕ್ಷೆಯಿಂದ ಮನಸ್ಸಿಗೆ ಅಲ್ಪ ನೆಮ್ಮದಿಯನ್ನು ಕಂಡುಕೊಳ್ಳಲು ಯತ್ನಿಸಿದೆ. ಕೆಲವರ ಸಾಂತ್ವನದ ಮಾತುಗಳು ನಮಗೆ ಆಶಾಭಾವನೆ ಮೂಡಿಸಿದವು. ಬ್ಲ್ಯಾಕಿ ಹಿಂದಿರುಗಿ ಬರುತ್ತದೆಂಬ ನಿರೀಕ್ಷೆಯಿಂದ ಮನಸ್ಸಿಗೆ ಅಲ್ಪ ನೆಮ್ಮದಿಯನ್ನು ಕಂಡುಕೊಳ್ಳಲು ಯತ್ನಿಸಿದೆ. ನನ್ನ ದಿನಚರಿ ಪುಸ್ತಕದಲ್ಲಿ ಬ್ಲ್ಯಾಕಿ ಕಳೆದು ಹೋದ ದಿನದ ಬರವಣಿಗೆ ದೀರ್ಘವಾಗಿದೆ. ಬ್ಲ್ಯಾಕಿ ನಮ್ಮ ಮನೆಗೆ ಬಂದಾಗಿನಿಂದ ಅಂದಿನವರೆಗೆ ನಾವು ಮನೆಯವರೆಲ್ಲ ಜೊತೆಯಾಗಿ ಬ್ಲ್ಯಾಕಿಯೊಂದಿಗೆ ಅನುಭವಿಸಿದ ಸಂತಸ ಸಂದರ್ಭಗಳನ್ನು ಬರೆದಿದ್ದೇನೆ. ಬ್ಲ್ಯಾಕಿ ಇಲ್ಲವಾದ ಆ ದಿನ ನನ್ನ ನೋವಿನಲ್ಲಿ ಪಾಲ್ಗೊಳ್ಳಬಹುದಾಗಿದ್ದ ಮಕ್ಕಳು ತಾರಾ, ಹೇಮರು ದೂರದಲ್ಲಿರುವುದನ್ನು ಬರೆಯುವಾಗ ಹೆಚ್ಚಿನ ದುಃಖದಿಂದ ಕಣ್ಣೀರು ಸುರಿಸಿದ್ದೆ. ಬ್ಲ್ಯಾಕಿ ಬರುವ ಮೊದಲೇ ತಾರಾ ತನ್ನದೇ ಸಂಸಾರದಲ್ಲಿ ದೂರದ ಮುಂಬೈನಲ್ಲಿದ್ದಳು. ಬ್ಲ್ಯಾಕಿ ಮತ್ತು ಅದರ ಜೊತೆಗೆ ಇದ್ದ ಬೆಕ್ಕುಗಳ ಪರಿವಾರಕ್ಕೆ ಆತ್ಮೀಯಳಾಗಿದ್ದ ಹೇಮ ಪರೀಕ್ಷೆ ಮುಗಿಸಿ ಬೆಂಗಳೂರಿನಲ್ಲಿ ವಿಪ್ರೋ ಸಂಸ್ಥೆಯಲ್ಲಿ ಇಂಜಿನಿಯರ್ ಕೆಲಸಕ್ಕೆ ಸೇರಿ ಅವಳ ದೊಡ್ಡಮ್ಮನ ಮನೆಯಲ್ಲಿದ್ದಳು. ಹಿಂದೆ ಮಿಚ್ಚಿ ಕಳೆದು ಹೋದಾಗ ಮಕ್ಕಳು ಅನುಭವಿಸಿದ ಆತಂಕ, ದುಃಖಗಳು ನೆನಪಿಗೆ ಬಂದಿತು. ಫೋನಿನಲ್ಲಿ ಬ್ಲ್ಯಾಕಿ ಕಳೆದು ಹೋದ ವಿಷಯ ಹೇಮಳಿಗೆ ತಿಳಿಸಿದಾಗ ಹೇಮ 1-2 ನಿಮಿಷ ಮಾತನಾಡದೆ ಮೌನವಾಗಿದ್ದಳು. ನಂತರ ಗದ್ಗದಿತ ಧ್ವನಿಯಲ್ಲಿ ನನಗೆ ಸಮಾಧಾನ ಹೇಳಿ,
ಒಂದೆರಡು ದಿನದ ಮಟ್ಟಿಗೆ ಬೆಂಗಳೂರಿಗೆ ಬರಲು ಹೇಳಿದಳು. ಬ್ಲ್ಯಾಕಿ ಹಿಂದಿರುಗುವ ಸಾಧ್ಯತೆ ಇರುವುದರಿಂದ ಬೆಂಗಳೂರಿಗೆ ಬರುವುದಿಲ್ಲವೆಂದು ತಿಳಿಸಿದೆ. ಅವಳು ಬ್ಲ್ಯಾಕಿಯ ಬಗ್ಗೆ ಹೆಚ್ಚು ಯೋಚಿಸಬಾರದೆಂದು ಹೇಳುವುದನ್ನು ಮರೆಯಲಿಲ್ಲ. ಕಳೆದು ಹೋದ ಬ್ಲ್ಯಾಕಿ ಹಿಂದೆ ಬರುತ್ತದೆಂಬ ನಮ್ಮ ಆಸೆ ನಿರೀಕ್ಷೆಗಳು ಸುಳ್ಳಾಗಲಿಲ್ಲ. 3 ದಿನಗಳ ನಂತರ ರಾತ್ರಿ 10 ಗಂಟೆಗೆ ಬ್ಲ್ಯಾಕಿ ಹಿಂತಿರುಗಿತ್ತು. ಊಟ ಮುಗಿಸಿ ಟೆಲಿವಿಷನ್ ನೋಡುತ್ತಾ ಕುಳಿತಿದ್ದೆವು. ಹೊರಗಿನಿಂದ ಅಂಕಲ್, ಬ್ಲ್ಯಾಕಿ ಬಂದಿದೆ ಎಂದು ಎದುರು ಮನೆಯ ಅತುಲ್ ಕೂಗಿ ಕರೆದ. ಇಂಜಿನಿಯರಿಂಗ್ ಓದುತ್ತಿದ್ದ ಅತುಲ್ ಹೇಮಳಿಗಿಂತ 2 ವರ್ಷ ಚಿಕ್ಕವನು. ಪುಟ್ಟಮರಿ ಬ್ಲ್ಯಾಕಿಯೊಂದಿಗೆ ಆಟವಾಡುತ್ತಿದ್ದ ಮಕ್ಕಳ ಕೂಟದಲ್ಲಿ ಇರುತ್ತಿದ್ದ ಅತುಲನಿಗೂ ಬ್ಲ್ಯಾಕಿ ಕಳೆದು ಹೋದದ್ದು ವ್ಯಥೆ ತಂದಿತ್ತು. ಬ್ಲ್ಯಾಕಿ ಬಂದಿರುವುದನ್ನು ಕೇಳಿ ತಡಬಡಾಯಿಸಿ ಎದ್ದು ಹೊರಗೆ ಹೋದೆ. ಗೇಟಿನ ಹೊರಗೆ ಬ್ಲ್ಯಾಕಿಯನ್ನು ಹಿಡಿದುಕೊಂಡಿದ್ದ ಅತುಲನ ಹಿಡಿತದಿಂದ ಚಿಮ್ಮಿ ಹಾರಿ ಬಂದು ಬ್ಲ್ಯಾಕಿ ನನ್ನ ಸುತ್ತ ನೆಗೆದಾಡಿ ಕುಣಿಯಿತು. ನಮ್ಮಿಂದ ದೂರವಾಗಿದ್ದ ಬ್ಲ್ಯಾಕಿಗೆ ನಮಗಿಂತ ಹೆಚ್ಚಿನ ವ್ಯಥೆಯಾಗಿದ್ದುದು ಅದರ ಈಗಿನ ಸಂತೋಷದ ಹಾರಾಟದಲ್ಲಿ ಎದ್ದು ಕಾಣುತ್ತಿತ್ತು. ಮನೆ ಸುತ್ತ ನಾಗಲೋಟದಲ್ಲಿ ಓಡುತ್ತಿದ್ದ ಬ್ಲ್ಯಾಕಿಯನ್ನು ಹಿಡಿಯುವುದೇ ಕಷ್ಟವಾಯಿತು. ಕೊರಳಪಟ್ಟಿ ಮತ್ತು ಸರಪಳಿ ಇಲ್ಲದೆ ಹಿಂದಿರುಗಿದ್ದ ಬ್ಲ್ಯಾಕಿ ಸರ್ವ ಸ್ವತಂತ್ರವಾಗಿ ಓಡುತ್ತಿತ್ತು. ಓಡಿ ಓಡಿ ಸುಸ್ತಾಗಿ ಕುಳಿತ ಬ್ಲ್ಯಾಕಿಗೆ ಹಾಲನ್ನು ಹಾಕಿ ಅದರ ಮೈಯನ್ನೆಲ್ಲ ಪರೀಕ್ಷಿಸಿದೆ. ಸದ್ಯ ಯಾವ ಗಾಯಗಳೂ ಕಾಣಲಿಲ್ಲ. ಬ್ಲ್ಯಾಕಿ ಹೋದದ್ದಾದರೂ ಎಲ್ಲಿಗೆ? ಯಾವ ರೀತಿ ಹಿಂತಿರುಗಿತು? ಅದನ್ನು ಕದ್ದಿದ್ದವನೇ ಹಿಂದಿರುಗಿ ತಂದು ಬಿಟ್ಟು ಹೋದನೆ? ಇಂತಹ ಹಲವಾರು ಪ್ರಶ್ನೆಗಳನ್ನು ಕೇಳಿದವರಿಗೆ ನನ್ನಲ್ಲಿ ಉತ್ತರವಿರಲಿಲ್ಲ.